ಎಸ್ ವೀಕ್ಷಕರೇ, ನಗರಸಭೆಯ ಚುನಾವಣೆಯ ಒಂದು ವಿಶೇಷ ಸಂದರ್ಶನ. ನನ್ನ ಜೊತೆ ಇದ್ದಾರೆ ಮುಳಬಾಲ್ ನ್ಯೂಸ್ನ ಜುಲ್ಫಿಕರ್ ಅಹಮದ್ ಅವರು. ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ಕೋರುತ್ತಾ, ಒಂದು ಕುತೂಹಲ ಅಂತ ನಾವು ಒಂದು ಹೇಳಿದ್ವಿ, 2 ದಿನ ಮುಂಚೆ ನಾವು ಒಂದು ಸಂದರ್ಶನ ಮಾಡಿದ್ವಿ. ಅದಕ್ಕೆ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಚುನಾವಣೆ ಹೇಗೆ ನಡೀತು, ಹೇಗಿತ್ತು ಅನ್ನೋದ ಒಂದು ವಿಶ್ಲೇಷಣೆ ನಿಮ್ಮ ಮುಂದೆ. ಸರ್, ಈಗಾಗಲೇ 2 ದಿನಗಳ ಹಿಂದೆ ನಾವು ಈ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಯಾರಾಗ್ಬೋದು ಅಂತ ನಾವು ಒಂದು ವಿಶ್ಲೇಷಣೆ ನಾವು ಇಬ್ಬರೇ ಮಾಡಿದ್ವಿ. 31 ಸದಸ್ಯರ ಪೈಕಿ ಯಾರ ಮೆಜಾರಿಟಿ ಯಾರ ಕಡೆ ಬರ್ತಾರೆ, ಯಾರ ಪಕ್ಷದಿಂದ ಅಧ್ಯಕ್ಷರಾಗ್ತಾರೆ ಅನ್ನೋದೇ ಕುತೂಹಲ ಇತ್ತು. ಆ ಕುತೂಹಲಕ್ಕೆ ಇವತ್ತು ತೆರೆ ಎಳೆದಿದ್ದಾರೆ, ಸದಸ್ಯರೇ ತೆರೆ ಎಳೆದಿದ್ದಾರೆ. ಅದರಲ್ಲಿ ಯಾವ ರೀತಿ ಆಯಿತು, ಯಾವ ಪಕ್ಷದವರು ಗೆದ್ದರು ಮತ್ತು ಯಾವ ಪಕ್ಷದವರು ಬೆಂಬಲ ಕೊಟ್ಟು ಈ ರೀತಿ ಆಗಿತ್ತು ಮತ್ತು ಇವತ್ತಾಯಿತು ಅನ್ನೋದೇ ನಮ್ಮ ಇವತ್ತಿನ ವಿಶ್ಲೇಷಣೆ ಅನ್ನಬಹುದು. ಏನು ಸರ್, ಏನೇನು ನಡೆದಿತ್ತು ಸರ್? ಚುನಾವಣೆ ಯಾವತ್ತೂ ಇಲ್ಲದ ಹಾಗೆ ಇವತ್ತಿನ ನಗರಸಭೆ ಚುನಾವಣೆಗೆ ಪೊಲೀಸ್ ಬಂದೋಬಸ್ತ್, ಮುಖ್ಯವಾಗಿ ಯಾವತ್ತೂ ಇಲ್ಲದ ಒಂದು ಪೊಲೀಸ್ ಬಂದೋಬಸ್ತ್ ವಿಚಾರವಾಗಿ ನಾವು ಹೇಳಬೇಕಂದ್ರೆ ತುಂಬಾ ಭದ್ರತೆ ಕೊಟ್ಟಿದ್ರು. ಕಳೆದ ಒಂದು ನಗರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಏನು ನಡೆದಿತ್ತು, ಆ ಚುನಾವಣೆ ನೋಡಿ ಏನಾದರೂ ಈ ರೀತಿ ಮಾಡಿದ್ದಾರೆ ಇರ್ಬೋದು. ಅವರಿಗೆ ಮಾಹಿತಿ ಸಂಗ್ರಹ ಮಾಡಿಕೊಂಡು ಈತವನೇ ಗುಂಪಾಗಿ ಏನಾದರೂ ಆಗ್ಬೋದೇನೋ, ಒಂದು ಅನಾಹುತಗಳು ಅಂದರೆ ಅವಘಡಗಳು ಆಗ್ಬೋದೇನೋ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತಿನ ನಗರಸಭೆ 2ನೇ ಅವಧಿಯ ಚುನಾವಣೆ ಭಾರಿ ಬಂದೋಬಸ್ತಲ್ಲಿ ಚುನಾವಣೆ ನಡೆಯಿತು ಅಂತ. ಆ ಬಂದೋಬಸ್ತಿಗೆ ವಿಶೇಷ ಅಧಿಕಾರಿಗಳು ಕೂಡ, ಪೊಲೀಸ್ ಅಧಿಕಾರಿಗಳು ಕೂಡ ಅದರ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಸುಮಾರು ಅಂದರೆ ಮುಳಬಾಗಿಲಿನ MC ರಸ್ತೆ ಅಂತ ನಾವೇನು ಹೇಳ್ತೀವಿ, ಆ MC ರಸ್ತೆ ಸಂಪೂರ್ಣ ಬಂದಾಗಿತ್ತು. ಅಂದರೆ ಅಂಬೇಡ್ಕರ್ ಪ್ರತಿಮೆಯಿಂದ ಹಿಡಿದು ಫ್ಲವರ್ ಸರ್ಕಲ್ವರೆಗೂ ಟೋಟಲ್ ಮುಳಬಾಗಿಲು ನಗರದ ಒಂದು MC ರಸ್ತೆ ತಾವು ಏನು ಹೇಳ್ತಾ ಇದ್ರಿ, ಅಂಬೇಡ್ಕರ್ ಸರ್ಕಲಿಂದ ಬೆಳಗ್ಗೆ ನಾವು ನೋಡ್ದಂಗೆ 8:30 ಕೂಡ 9 ಗಂಟೆಯಿಂದ ಪ್ರಾರಂಭ ಆಗಿತ್ತು. ಬ್ಯಾರಿಕೇಡ್ಗಳು ಈ ಅಂಬೇಡ್ಕರ್ ಸರ್ಕಲಿಂದ ಇಲ್ಲಿ ಏನು ಶ್ರೀನಿವಾಸ ಕಾಂಡಿಮೆಂಟ್ಸ್ವರೆಗೂ ಒನ್ ವೇ ಮಾಡಿಬಿಟ್ಟಿದ್ರು. ಈ ರೀತಿ ಕಟ್ಟೆಚ್ಚರದಲ್ಲಿ ಮತ್ತು ಇಲ್ಲ, ಒನ್ ವೇ ಇಲ್ಲ, ಎರಡೂ ಫ್ಲವರ್ ಸರ್ಕಲ್ವರೆಗೂ ಎರಡೂ ಬಂದ್ ಮಾಡಿತ್ತು. 2 ಕಡೆ ಮುಚ್ಚಿಬಿಟ್ಟಿದ್ರು. ಆದರೆ ಜನ ಬರಬೇಕಾಗಿತ್ತು, ಸ್ವಲ್ಪ ಅಡಚಣೆಗಳಾಯಿತು. ಇವತ್ತಿನ ವಿಶೇಷ ಏನಪ್ಪಾ ಅಂದರೆ ಗೋಕುಲಾಷ್ಟಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ. ಅದೇ ರೀತಿ ಇವತ್ತು ಪಲ್ಲಕ್ಕಿಗಳು ಕೂಡ ಆ ರೋಡಲ್ಲಿ ಸ್ವಲ್ಪ ಅವಘಡಗಳಾಗಿ ಸ್ವಲ್ಪ ಬರಬೇಕಾಯಿತು. ಅದಕ್ಕೆ ಕೂಡ ಸ್ವಲ್ಪ ಅಡಚಣೆ ಆಯಿತು ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಏನು ವಿಶೇಷವಾಗಿ ಯಾದವ ಸಂಘದ ವತಿಯಿಂದ ಏರ್ಪಡಿಸಿದ್ದ ಒಂದು ಪಲ್ಲಕ್ಕಿಗಳ ಉತ್ಸವಕ್ಕೆ ಕೂಡ ಸ್ವಲ್ಪ ಅಡಚಣೆ ಆಯಿತು. ಅದು ಏನು ಅಂದರೆ ನಗರಸಭೆಗೆ ಅವ್ರಿಗೆ ಬಂದೋಬಸ್ತ್ ಆಗಿ ಇರಬೇಕಾಗಿತ್ತು. ಯಾಕಂದರೆ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಪೊಲೀಸ್ ಇಲಾಖೆ ಅವರು ಯಶಸ್ವಿ ಆಯಿತು. ಯಾರಿಗೂ ಕೂಡ ಅಲ್ಲಿ ಒಳಗಡೆ ಬಿಟ್ಟಿಲ್ಲ. ಈವನ್ ನಮ್ಮ ಪತ್ರಕರ್ತರು ಕೂಡ ಸ್ವಲ್ಪ ಇವತ್ತು ನಾವು ಕೂಡ ಸ್ವಲ್ಪ ನಮ್ಮ ಪೊಲೀಸ್ ಇಲಾಖೆಗೆ ಮತ್ತು ರೆವಿನ್ಯೂ ಇಲಾಖೆ ಅಧಿಕಾರಿಗಳಿಗೆ ಏನು ವೀಕ್ಷಕರು ಮತ್ತು AC ಮೇಡಮ್ ಏನು ಬಂದಿದ್ರು ಅವರು ಕೂಡ ನಾವು ಕೂಡ ಎಲ್ಲರೂ ಸೇರಿ ದೂರು ಕೊಟ್ವಿ. ಯಾಕಂದ್ರೆ ಈ ಗೇಟ್ ಏನಿತ್ತು, ಗೇಟ್ ಒಳಗಡೆ ಯಾರಿಗೂ ಕೂಡ ಬಿಟ್ಟಿಲ್ಲ. ನಗರಸಭೆಯ ಗೇಟ್ ಅಂದರೆ ಮುಂಭಾಗ ಗೇಟಿಂದ ಈವನ್ ಪತ್ರಕರ್ತರು ಕೂಡ ಅಲೋ ಇಲ್ಲದೆ ಇವತ್ತಿನ ಚುನಾವಣೆ ನಡೀತು ಅನ್ನೋದಕ್ಕೆ ಹೇಳಕ್ಕೆ ನಾವು ಬಯಸ್ತೀವಿ. ಹಾಗಿತ್ತು ಸಿಚುವೇಶನ್ ಇತ್ತು. ಚುನಾವಣೆ ನಡೆದೋಯ್ತು, ಅಧ್ಯಕ್ಷರ ಆಯ್ಕೆ ಆಯಿತು, ಉಪಾಧ್ಯಕ್ಷರ ಆಯ್ಕೆ ಆಯಿತು. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಯಾವ ರೀತಿ ಪ್ರಕ್ರಿಯೆ ನಡಿಬೇಕಾಗಿತ್ತು ನಡೆದಿದೆ. ಮೊದಲಿಗೆ ಅಧ್ಯಕ್ಷರು ಯಾರಾಗಿದ್ದಾರೆ ಇಲ್ಲ, ಮೊದಲಿಗೆ ಏನು ಕಾಂಗ್ರೆಸ್ಸಿನ 6 ಜನರ ಸದಸ್ಯರ ತಂಡ ನಾಮಿನೇಷನ್ಗೆ ನಾಮಪತ್ರ ಸಲ್ಲಿಸೋಕ್ಕೆ ಸೂಚಕರಂತೆ ಬಂದಿದ್ದರು. ತದನಂತರ JDSನ 6 ಸದಸ್ಯರು ಕೂಡ ಬಂದರು. ಏನು ನಾಮಪತ್ರ ಸಲ್ಲಿಸಿ ಅಂದರೆ 10:30 11 ಗಂಟೆ ಒಳಗಡೆ ಏನು ನಾಮಪತ್ರ ಸಲ್ಲಿಸಿ ಹೋದಂಗೆ ಕಾಣಿಸುತ್ತೆ. ತದನಂತರ ನಡೆದ 12:30 ನಡೆದಂತಹ ಚುನಾವಣೆ 1:30-2 ಗಂಟೆವರೆಗೂ ಚುನಾವಣೆಯ ಪ್ರಕ್ರಿಯೆ ನಡೆಯಿತು. ಆ ಪ್ರಕ್ರಿಯೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ 3 ಮತಗಳಿಂದ 3 ಸದಸ್ಯರ ಬಲದಿಂದ 18 ಮತಗಳು ಬಿತ್ತು. ಅಧಿಕೃತವಾಗಿ AC ಮೇಡಮ್ಮು ಅದನ್ನು ಘೋಷಣೆ ಮಾಡಿದರು. ಇದಕ್ಕೆ ಮೈನು ಏನಿದೆ, ಕಾಂಗ್ರೆಸ್ಸಿನ 25 ವರ್ಷಗಳ ಅಂದರೆ JDSನ ಭದ್ರಕೋಟೆಯಾಗಿದ್ದಂತಹ ಪುರಸಭೆ, ಹಿಂದೆ ಪುರಸಭೆ ಈಗ ನಗರಸಭೆ ಆಯಿತು. JDSನ ಭದ್ರಕೋಟೆಯಾಗಿದ್ದಂತಹ ಒಂದು ಮುಳಬಾಗಿಲು ನಗರಸಭೆ
ಇಂದು ಕಾಂಗ್ರೆಸ್ ತಕ್ಕೆಗೆ ಜಾರಿತು ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಹೌದು, ಈಗ ನಾವು ಹೇಳ್ತೀವಿ ಮತ್ತು ಕಾಂಗ್ರೆಸ್ನವರು ಹೇಳಿದ್ದಾರೆ, JDS ಅವರು ಹೇಳಿದ್ದಾರೆ. ಏನು JDSನ ಭದ್ರಕೋಟೆ ಇತ್ತು, ಕಾಂಗ್ರೆಸ್ ಅವರು ಇವತ್ತು ವಶಕ್ಕೆ ಪಡೆದಿದ್ದಾರೆ ಅಂತ. ಆದರೆ ನಾವು ಇದ್ರ ಬಗ್ಗೆ ಅನಾಲಿಸಿಸ್ ಮಾಡಬೇಕಂದ್ರೆ ಇಷ್ಟು ದಿನಗಳಿಂದ, ಇಷ್ಟು ವರ್ಷಗಳಿಂದ ಬರೀ ಭದ್ರಕೋಟೆ ಅನ್ನೋದಲ್ಲ, JDSನವ್ರಿಗೆ BJPಯವರು ಕೂಡ ಸಹಕಾರ ಕೊಟ್ಟಿದ್ದಾರೆ, JDS ಅವ್ರಿಗೆ ಕಾಂಗ್ರೆಸ್ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಈ ರೀತಿ ಮಿಕ್ಸರ್ ಆಗಿ ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ರು. ಆದರೆ ಇವತ್ತು ಒಂದು ಹೊಸ ಬೆಳವಣಿಗೆ ಏನಂದರೆ, ಕಾಂಗ್ರೆಸ್ನಿಂದ ಅಧಿಕೃತವಾಗಿ ಲಾಸ್ಟ್ ಏನೋ 25 ವರ್ಷಗಳ ಹಿಂದೆ ಅಂತ ಹೇಳ್ತಾ ಇದ್ರು, ಯಾಮಣ್ಣರವರು ಅವರು ಸದಸ್ಯರಾಗಿದ್ದರು. ಕಾಂಗ್ರೆಸ್ನ ಅವರು ಸದಸ್ಯರಾಗಿ ಮತ್ತೆ ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿದರು. ಅವರು ಆದ ತದನಂತರ ಕಾಂಗ್ರೆಸ್ನ ಅಧಿಕೃತ ಯಾರು ಕೂಡ ಅಧ್ಯಕ್ಷರಾಗಿರಲಿಲ್ಲ. ಅದಕ್ಕೆ ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥರವರು ಕೂಡ ಪತ್ರಿಕಾ ಹೇಳಿಕೆಯಲ್ಲಿ ಹೇಳ್ತಾ ಇದ್ರು. ಅವರು ಹೇಳ್ದಂಗೆ ನಮ್ಮ ಪಕ್ಷದಿಂದ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯನ್ನು ನಾವು ಅಧ್ಯಕ್ಷರಾಗಿ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ರು. ಅದು ಅವರ ಸಿದ್ಧಾಂತಗಳು. ಅವ್ರು ಹೇಳ್ದಂಗೆ ಅವರು ಅಲ್ಪಸಂಖ್ಯಾತರಿಗೆ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಕಾದು ನೋಡಬೇಕು ಅವರ ಅಭಿವೃದ್ಧಿ ಯಾವ ರೀತಿ ಇರುತ್ತೆ. ಯಾಕಂದರೆ ಸರ್ ಹೊಸ ಅಧ್ಯಕ್ಷರಾಗಿದ್ದಾರೆ, ಉಪಾಧ್ಯಕ್ಷರು JDS ಪಕ್ಷದಿಂದ ಅಚ್ಚರಿಯಾಗಿ ಈಗ JDS ಪಕ್ಷ ಪಲಾಯನ ಮಾಡಿರೋದು. ಅದು ಇಲ್ಲ, JDS ಪಕ್ಷದ ಓಟ್ ಅಲ್ಲ, ಅದು ಓಟ್ ಅಲ್ಲ. ಅಂದ್ರೆ ಈಗ ಅವರು JDS ಪಕ್ಷದಿಂದ ಗೆದ್ದಿರ್ಬೋದು, ವಿಪ್ ಜಾರಿ ಆಯ್ತು, JDS ಪಕ್ಷದಿಂದ ಗೆದ್ದಿರ್ಬೋದು ಏನೋ ಸರಳಾ ನವೀನ್ ಅವರು. ಆದರೆ ವಿಪ್ ಜಾರಿಯಾಗಿ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ ಕೈ ಎತ್ತುವ ಮುಖಾಂತರ ಅವರ ಓಟು ಆಯ್ಕೆ ಮಾಡಿದ್ರು. ಅವ್ರ ಪಕ್ಷದ ವಿರುದ್ಧ JDS ಪಕ್ಷದ ವಿರುದ್ಧ. ಕಾಂಗ್ರೆಸ್ ಅವರು ಹೇಳೋ ಪ್ರಕಾರ ಕಾಂಗ್ರೆಸ್ನಿಂದ ಅಧ್ಯಕ್ಷರು ಮಾಡಿದ್ದೀವಿ, JDSನಿಂದ ಉಪಾಧ್ಯಕ್ಷರು ಮಾಡಿದ್ದೀವಿ. ಇದು ಒಂದು ರೀತಿಯಲ್ಲಿ ನಮಗೂ ಅರ್ಥ ಆಗಲ್ಲ, ಸಾರ್ವಜನಿಕರಿಗೂ ಅರ್ಥ ಆಗಲ್ಲ. ಇದು ಪೊಲಿಟಿಕಲ್ ಅನಾಲಿಸಿಸ್ ಅವರೇ ಹೇಳಬೇಕು ಯಾವ ರೀತಿ ಈ ವಿಪ್ಪನ್ನು ಉಲ್ಲಂಘನೆ ಮಾಡಿದ್ದಾರೆ. ಅದು ಮುಂದಿನ ಕ್ರಮ ಅವ್ರ ಪಕ್ಷದವರು ಇದ್ದಾರೆ, ಅದು ಅವ್ರಿಗೆ ಬಿಟ್ಟಿರೋ ವಿಚಾರ. ನೋಡಿ, ನಾವು ನಡೆದ ಒಂದು ವಿಪ್ ಜಾರಿ ಕೂಡ ನಡೆದು ಇದಾಯಿತು. ಏನು JDSನ ಪ್ರಧಾನ ಕಾರ್ಯದರ್ಶಿಯಾದಂತಹ ರಘುಪತಿ ಅವರು ಏನು JDSನ ಸದಸ್ಯರಾಗಿ ಗೆದ್ದಿದ್ದಾರೆ, JDS ಪಕ್ಷದಲ್ಲಿ ನಾವು ಟಿಕೆಟ್ ಪಡೆದು ಗೆದ್ದಿದ್ದಾರೆ, ಅವ್ರ ಮನೆಗಳಿಗೆ ಹೋಗಿ ವಿಪ್ ಜಾರಿ ಮಾಡಿದ್ರು. ಏನು ತಮ್ಮ ಪಕ್ಷದ ಸದಸ್ಯರಿಗೆ ನೀವು ಓಟ್ ಹಾಕಬೇಕು ಅಂತ ಕೂಡ ವಿಪ್ ಜಾರಿ ಆಯಿತು. 4 ಜನ ಸದಸ್ಯರಿಗೆ ಅವ್ರ ಕೈಗೆ ಸಿಕ್ಕಿಲ್ಲ. 6 ಜನ ಅವ್ರ ಜೊತೆಯಲ್ಲೇ ಇದ್ರು. ಅವರನ್ನು ಬಿಟ್ಟು 4 ಜನ ಯಾರು ಅಲ್ಲಿ ಅವರ ಕೈಗೆ ಸಿಕ್ಕಿಲ್ಲ, ಸಂಪರ್ಕಕ್ಕೆ ಸಿಕ್ಕಿಲ್ಲ. ಅವರ ಮನೆಗಳಿಗೆ ಹೋಗಿ ಸ್ವತಃ ರಘುಪತಿ ರೆಡ್ಡಿರವರೇ ಪ್ರಧಾನ ಕಾರ್ಯದರ್ಶಿಗಳು ಅವರ ತಂಡದ ಜೊತೆ ಹೋಗಿ JDSನ ಸದಸ್ಯರ ಮನೆಗಳಿಗೆ ಅಂಟಿಸಿ ಬಂದರು. ಆದರೆ ಇವತ್ತು ಅವರು ವಿರುದ್ಧನೇ ಮಾಡಿದಾರಲ್ವಾ? ವಿರುದ್ಧ ಮಾಡಿದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ದಾರೆ. ಹೌದು, ಕಾಂಗ್ರೆಸ್ಸಿನ ವಾಹನಗಳಲ್ಲೇ ಬಂದಿದ್ರು. ಹೌದು, ಕಾಂಗ್ರೆಸ್ ಪಕ್ಷಕ್ಕೆ ಅವರು ಮತವನ್ನು ಚಲಾಯಿಸಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಕ್ಕೆ ಅವರು ಸಹಾಯ ಮಾಡಿದರು. ಸರ್, ಈಗ ಅಧ್ಯಕ್ಷರ ಆಯ್ಕೆ ಆಗಿದೆ, ಉಪಾಧ್ಯಕ್ಷರ ಆಯ್ಕೆ ಆಗಿದೆ. ಬರೀ 14 ತಿಂಗಳು ಮಾತ್ರ ಈ ಅವಧಿ, 2ನೇ ಅವಧಿ ಸಿಕ್ಕಿರೋದು. ಯಾಕಂದರೆ ಸುಮಾರು ತಿಂಗಳು ಇಷ್ಟೇ ಆಗಿತ್ತು, ತಾತ್ಕಾಲಿಕವಾಗಿ ಕೋರ್ಟಿಂದ ತಡೆ ಆಗಿತ್ತು. ಆದ ಕಾರಣ ಈ ಚುನಾವಣೆ ನಡೆದಿರಲಿಲ್ಲ. ಈಗ ಚುನಾವಣೆ ನಡೆದು ಈಗ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಆಗಿದೆ. ಈಗ ಮುಂದೆ ಇರುವ ಸವಾಲುಗಳು ತುಂಬಾನೇ ಇದೆ. ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರು ಈಗ ಸ್ಥಳೀಯ ಶಾಸಕರು JDS ಅವರು ಅವರ ವಿರುದ್ಧವಾಗಿ ಈ ಚುನಾವಣೆ ನಡೆದಿರೋದು. ಅವರ ವಿರುದ್ಧವಾಗಿ ಚುನಾವಣೆ ನಡೆದ ಮೇಲೆ ಈಗ ಅಧ್ಯಕ್ಷರ ಒಂದು ಸವಾಲುಗಳು, ಮೊಟ್ಟ ಮೊದಲನೇ ಸವಾಲು ಏನಂದರೆ, ನನ್ನ ಪ್ರಕಾರ, ನನ್ನ ಅನಿಸಿಕೆ, ಸ್ಥಳೀಯ ಶಾಸಕರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಅಧ್ಯಕ್ಷರು ಈ ಕಾಂಗ್ರೆಸ್ಸಿನ ಅಧ್ಯಕ್ಷರು ಅಭಿವೃದ್ಧಿ ವಿಚಾರದಲ್ಲಿ ಹೊಂದಾಣಿಕೆ ಆಗಲೇಬೇಕಾಗುತ್ತೆ. ಈಗ ಆ ರೀತಿ ಮಾಡ್ಕೊಂಡಿಲ್ಲ ಅಂದರೆ ಈ ತದ್ವಿರುದ್ಧವಾಗಿ ಅವ್ರ ಕೆಲಸಗಳು ಇವ್ರ ಕೆಲಸಗಳು ಅವ್ರಿಗಿಷ್ಟ ಆಗಲ್ಲ, ಇವ್ರ ಕೆಲಸಗಳು ಅವ್ರಿಗಿಷ್ಟ ಆಗಲ್ಲ. ಅದರಲ್ಲಿ ಲಾಸ್ ಯಾರಿಗಾಗೋದು? ಜನರಿಗೆ ಆಗುತ್ತೆ, ಸಾರ್ವಜನಿಕರಿಗೆ ಲಾಸ್ ಆಗುತ್ತೆ, ಮೂಲಭೂತ ಸೌಲಭ್ಯ ಕೊರತೆ ಆಗುತ್ತೆ. ಈಗ ಇಲ್ಲೋದ್ರೆ ನಾವು MLA ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ, ಈ ಕಡೆ ಹೋದ್ರೆ ಸರಿಯಾಗಿ ಅಧ್ಯಕ್ಷರು ಕೆಲಸ ಮಾಡ್ತಾ ಇಲ್ಲ ಅಂತ ಇವ್ರು ಹೇಳ್ತಾರೆ.
ಹಾಗಿರುವಾಗ ಮುಖ್ಯವಾಗಿ ಅಧ್ಯಕ್ಷರಾಗಿ ಆಗಲ್ಲ ಅಂತ ನನಗೆ, ಯಾಕಂದರೆ ಅವ್ರಿಗೆ ಏನು ಮತ ಹಾಕಿ ಶಾಸಕರು ಬಂದ ಮೇಲೆ ನಗರಸಭೆಯಿಂದ ಅವ್ರಿಗೆ ಶುಭಾಶಯವನ್ನು ಕೋರಿದ್ರು. ಅಭಿವೃದ್ಧಿ ವಿಚಾರದಲ್ಲಿ ಆಗಲ್ಲ, ರಾಜಕೀಯ ಮಾಡಾಗಲ್ಲ ಅಂತ ಕೂಡ ಅವರು ಹೇಳಿದರು. ಯಾಕೆಂದರೆ ಸಂಸದರು ಮತ್ತು ಶಾಸಕರು ಇಬ್ಬರು ಒಂದೇ ಕಾರಲ್ಲಿ ಬಂದು ಅವರಿಗೆ ವಿಶೇಷ ಹೇಳಿ ಎಲ್ಲೋ ಒಂದು ಕಡೆ ಅವರಿಗೆ ಅವರ ಒಂದು ಕಾರ್ಯಕರ್ತರು ಅಂದರೆ ಅವರ ಸದಸ್ಯರು ವೋಟ್ ಹಾಕಿದ್ದಕ್ಕೆ ಒಂದು ಸ್ವಲ್ಪ ಅದು ಅವ್ರಿಗೆ ಕೊರತೆ ಇತ್ತು, ಆ ಕೊರತೆ ಇದಿತ್ತು. ಬಟ್ ಇತ್ತು, ಆದರೆ ಅವರು ಕೂಡ ಈಗ ಮುಂದೆ 4 ವರ್ಷ ಅವರೇ ಶಾಸಕರು ಅವರು ಶಾಸಕರು ಇರುವಾಗ ಅವರು ಕೂಡ ವಿಶ್ವಾಸಕ್ಕೆ ತಗೊಂಡು ನಮ್ಮ ಮುಳಬಾಗಿಲು ನಗರನ ಅಭಿವೃದ್ಧಿಗೆ ಒಂದು ವಿಚಾರ ಜುಲ್ಫಿಕರ್, ಇದಕ್ಕೆ ಕಾರಣ JDS ಎಡವಿದ್ದಲ್ಲಿ ಅಂತ ನನ್ನೊಂದು ಕ್ವಶನ್. ಈ ಸದಸ್ಯರನ್ನ ಕೈ ಏನು ವಿಫಲರಾಗೋದಕ್ಕೆ ಏನು 4 ಸದಸ್ಯರು JDS ಸದಸ್ಯರು ಇರ್ತಲ್ಲ, ಇದು JDS ಪಕ್ಷ ಎಡವಿದ್ದಲ್ಲಿ ಕರೆಕ್ಟ್ ವಿಶ್ವಾಸಕ್ಕೆ ತಗೊಂಡಿಲ್ಲ. ಯಾರಿಗೆ ತಗೋಬೇಕಾಗಿತ್ತು ವಿಶ್ವಾಸ? ಈಗ ವಿಶ್ವಾಸ ತಗೊಂಡು ಸದಸ್ಯರನ್ನ ತಗೋಬೇಕಾಗಿತ್ತು. ಸದಸ್ಯರಿಗೆ ತಗೊಂಡೇ ಅಲ್ವಾ ಅವ್ರು ಮಾಡಿರೋದು. ಈಗ ನೀವು ಹೇಳೋ ವಿಚಾರ ಅಂದ್ರೆ ಈ 4 ಸದಸ್ಯರಿಗೆ ಯಾಕೆ ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂತ. ಹೌದು, ಈ ಪ್ರಶ್ನೆಗೆ ನಿನ್ನೆ ಮತ್ತು ಮೊನ್ನೆಯಿಂದಾನೇ ಕೆಲವು ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ರು. ಏನಂದರೆ ಅವರು ಈಗಾಗಲೇ ಅವರು ನಮಗೆ ವಿಧಾನಸಭಾ ಚುನಾವಣೆಯಲ್ಲೇ ಅವ್ರು ನಮ್ಮ ಜೊತೆಗಿದ್ರು, ಅಂದರೆ ಆಗಲೇ ಅವರು ವಿಶ್ವಾಸ ಇಲ್ಲ ಅಂತ ಲೆಕ್ಕ. ವಿಧಾನಸಭಾ ಚುನಾವಣೆಯಲ್ಲೇ ಕೆಲವು ಘಟನೆಗಳು ನಡೆದಿರ್ಬೋದು, ಅವರವ್ರಿಗೆ ಪೈಪೋಟಿ ಇರ್ಬೋದು, ಅವರ ವೈಮನಸ್ಸುಗಳು ಆಗಿ ಈಗ ಒಂದು ವಿಚಾರ ನಾವು ಮಾತಾಡಲೇಬೇಕು, ಎಲ್ರಿಗೂ ಗೊತ್ತಿರೋ ವಿಚಾರ. ಈಗ 4 ಜನ ಏನಿದ್ದಾರೆ ಅದರಲ್ಲಿ ವಜೀರ್ ಅಹಮದ್ ಅವರು ಇವತ್ತು ಹೊಸ ಬೆಳವಣಿಗೆ, ಅವರು ಶಾಸಕರ ಜೊತೆನೇ ಇದ್ರು. ಹೌದು, MP ಚುನಾವಣೆಯಲ್ಲಿ ಕೂಡ ಶಾಸಕರ ಜೊತೆನೇ ಇದ್ರು. ಅವರು ಒಬ್ರು ಬಿಟ್ರೆ ರಿಯಾಜ್ ಅಹಮದ್ ರವರು ಮತ್ತೆ G ನಾಗರಾಜ್ರವರು, ಸರಳಾ ನವೀನ್, ಇವರು ಶಾಸಕರ ಜೊತೆ ಇರಲಿಲ್ಲ. ಯಾವಾಗ ವಿಧಾನಸಭಾ ಚುನಾವಣೆಯಲ್ಲಿ ಅವರು ವಿರುದ್ಧನೇ ಮಾಡಿದ್ರು. ಮತ್ತು ಕೆಲವು ಬೆಳವಣಿಗೆ ನಿಮಗೆ ಗೊತ್ತಿದೆ, ಆಲಂಗೂರು ಶಿವಣ್ಣ ವಿಚಾರ, ಅವರು ಪಕ್ಷ ಬಿಟ್ಟು ಹೋದರು. ಯಾಕೆ ಹೋದರು? ಕಾರಣಗಳಿದೆ. ಅವರವರ ಪಕ್ಷದ ಕೆಲವು ಕಾರಣಗಳಿಂದ ಇರ್ಬೋದು, ಅದು ನಾವು ಅದನ್ನು ಹೇಳಕ್ಕೆ ಆಗೋದಿಲ್ಲ. ಅವರ ವೈಮನಸ್ಸುಗಳು ಏನೇನಿದೆಯೋ, ಒಳಗಡೆನ ಮರ್ಮಗಳು ಏನೇನಿದೆಯೋ, ಇದಕ್ಕೆ ಸಂಪೂರ್ಣ ಅಲ್ಲಿ ವಿಫಲವಾಯಿತು ಅಂತ JDS ನನ್ನೊಂದು ಇದು. ಯಾಕಂದರೆ 4 ಮತಗಳು ಸಿಕ್ಕಿದ್ರೆ ಇವತ್ತು ಕೂಡ JDS ನಗರಸಭೆ JDSನ ವಶದಲ್ಲೇ ಇತ್ತು ಅಂತ ನನ್ನ ಅನಿಸಿಕೆ. ನಾವು ಆವಾಗಲೇ ಒಂದು ವಿಚಾರ ಮಾತಾಡ್ಕೊಂಡಿದ್ವಿ, ನೀವು ಅದು ಹೇಳ್ಬೋದು. ಒಂದು ಏನೋ ಒಂದು ಕೊರತೆ ಎದ್ದು ಕಾಣ್ತಾ ಇತ್ತು. ಯಾವುದರಲ್ಲಿ? ಈ JDSನವರು ವಿಫಲರಾಗೋದಕ್ಕೆ ಕೆಲವು ಕೊರತೆಗಳು, ಕೆಲವು ಮುಖಂಡರು ಕಾಣಿಸಿಲ್ಲ ಈ ಎಲೆಕ್ಷನಲ್ಲಿ. ಈಗ ಪ್ರಶ್ನೆ ಏನಪ್ಪ ಅಂದರೆ, ಮುಖಂಡರು ಕಾಣಿಲ್ಲ ಅಂದರೆ ಇಲ್ಲಿನ ಕೆಲವು ಮುಖಂಡರು ಇದ್ದಾರೆ. ನಗರಸಭೆ ಆಳ್ವಿಕೆ ಆಗಂತಂದು ಮಾಜಿ ನಗರಸಭೆ MR ಮುರಳಿ ಅವರು ಇರ್ಬೋದು, ಕಲ್ಲುಪಲ್ಲಿ ಪ್ರಕಾಶ್ ಇರ್ಬೋದು, ಇವ್ರದ್ದೆಲ್ಲ ಒಂದು ಒಳ್ಳೆ ನಗರಸಭೆ ಹೇಗೆ ನಾವು ಪಾಲನೆ ಮಾಡಬೇಕು, ಸದಸ್ಯನಿಗೆ ಹೇಗೆ ಕೈ ಹಿಡ್ಕೋಬೇಕು, ಅವರಿಗೆ ಏನು ನಾವು ಪ್ರೋತ್ಸಾಹ ಕೊಡಬೇಕು, ಅವ್ರನ್ನ ಯಾವ ಥರ ನಾವು ಹ್ಯಾಂಡಲ್ ಮಾಡಬೇಕು ಅಂತ ಅವ್ರದ್ದು ಒಂದು ಮೆಂಟಾಲಿಟಿ ಇದೆ ಸರ್. ಈಗ MR ಮುರಳಿಯವ್ರ ಬಗ್ಗೆ ಹೇಳಬೇಕಂದ್ರೆ ಮತ್ತು ಈ ಕಲ್ಪಲ್ಲಿ ಪ್ರಕಾಶ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಎಲ್ರಿಗೂ ಜಗಜ್ಜಾಹೀರಾತ್ ವಿಚಾರ ಏನಂದರೆ, ಅವರು ಈ ಪೊಲಿಟಿಕಲಿ ಈ ಎಲೆಕ್ಷನ್ಸಲ್ಲಿ ತುಂಬ ಚಾಣಕ್ಯ ರೀತಿಯಲ್ಲಿ ಅವರು ಚಾಣಕ್ಯರಿರ್ತಾರೆ. ಯಾಕೆ ಇದರಲ್ಲಿ ಅವರು ವಿಶ್ವಾಸ ತಗೊಳ್ಳಿಲ್ಲ ಅಂತ ಕೂಡ ಒಂದು ಕ್ವಶನ್ ನಮಗೆ ಆಗ್ತಾ ಇರೋದು. ನಮಗಾಗ್ತಾ ಇದೆ. ಶಾಸಕರು ತಗೊಂಡಿರ್ಬೋದು, ಅವರು ಕೆಲಸ ಮಾಡಿದ್ರೆ ಊಹೆ ಮಾಡಿದ್ರು, ಇದು ಈಗ ಆಗುತ್ತೆ ಅಂತ ಕೂಡ ಊಹೆ ಮಾಡಿದ್ರು. ಯಾಕೆಂದ್ರೆ JDSನ 4 ಜನ ಹೋಗಿದ್ರು, ಮತ ಇಷ್ಟೇ ಅಂತ ಊಹೆ ಮಾಡಿದ್ರು. ಆದ್ರೂ ಶತ ಪ್ರಯತ್ನ ಪಟ್ರು ಎಲ್ಲೋ ಒಂದು ಕಡೆ ಅದು JDS ಕೊರತೆ ಆಯಿತು. ಲೀಡರ್ಶಿಪ್ ಅಲ್ಲಿ ಏನಾದರೂ ಕೊಲಾಬ್ರೇಷನ್ ಇಲ್ಲದೆ ದೂರ ಉಳಿದು ಈ ರೀತಿ ಏನಾದರೂ ಆಗಿರಬೇಕು. ಮುಂದಿನ ದಿನಗಳಲ್ಲಿ ಅವ್ರ ಪಕ್ಷಕ್ಕೆ ಬಿಟ್ಟಿರೋ ವಿಚಾರ. ಹೌದು. ಹೀಗೆ ಇವತ್ತು ಬೆಳವಣಿಗೆಗಳು ನಡೆಯಿತು. ಮುಖ್ಯವಾಗಿ ಅಧ್ಯಕ್ಷರಾಗಿ ಶಬಾನಾ ಬೇಗಂ ವಾರ್ಡ್ ನಂಬರ್ 31ನ ಶಬಾನಾ ಬೇಗಂ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅಲ್ಲಿ ಕೂಡ ಸವಾಲಿದೆ. ಯಾಕಂದರೆ ಶಬಾನಾ ಬೇಗಂ ಅವರು ಎಲ್ಲೂ ಅವರ ವೇದಿಕೆ ಆಗ್ಬೋದು, ಇನ್ನೊಂದು ಹಂಚ್ಕೊಂಡಿರೋದು ಎಲ್ಲೂ ಸ್ವಲ್ಪ
ಎಂಬುದು ಒಂದು ಕೊರತೆ ಇತ್ತು. ಈಗ ಪಬ್ಲಿಕ್ಕಲ್ಲಿ ಬರಬೇಕು, ಕಾರ್ಯದಲ್ಲಿ ನಗರಸಭೆ ಕಾರ್ಯ ಅಧ್ಯಕ್ಷರಾಗಿ ಕೂತ್ಕೋಬೇಕು, ಇಲ್ಲಿನ ಮೂಲ ಸೌಲಭ್ಯ ಅದು ಭಯಂಕರವಾಗಿದೆ. ಮುಳಬಾಗಿಲಿನ ವಿಚಾರಕ್ಕೆ ಬಂದರೆ ನೀರು ಇರ್ಬೋದು, ಸ್ವಚ್ಛತೆ ಇರ್ಬೋದು, ಮೂಲ ಸೌಲಭ್ಯಗಳಿರ್ಬೋದು, ಇದು ರಸ್ತೆ ಇರ್ಬೋದು, ಹಾಗೆ ಕಂದಾಯ ಅಪ್ಡೇಟ್ ಇರುತ್ತೆ, ಅಪ್ಡೇಟ್ ಮಾಡ್ತಾರೆ. ಈಗ ನಾವು ಹೇಳಬೇಕಾಗಿರೋ ವಿಚಾರ, ಈಗ ಇಷ್ಟು ದಿನಗಳಿಂದ ಈ ಆಫೀಸರ್ಸ್ದೇ ಎಲ್ಲ ನಡೀತಾ ಇತ್ತು, ಅಧಿಕಾರಿಗಳದೇ ಎಲ್ಲ ದರ್ಬಾರು. ಹೌದು. ಈಗ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆ ಆಗಿದ್ದಾರೆ. ಅವರು ಮುಂದೆ ಯಾವ ರೀತಿ ಅವರು ಕೆಲಸ ನಿರ್ವಹಿಸ್ತಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಅಲ್ಲಿ ಇತ್ತೀಚೆಗೆ ನಗರಸಭೆ ಅಧ್ಯಕ್ಷರಾಗಿರೋದು ಅವರು ಇದ್ದಾರೆ, ಅವರೆಲ್ಲ ಪುಷಪ್ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ಅವರು ಇದ್ದಾರೆ, ಎಕ್ಸ್ಪೀರಿಯನ್ಸ್ ಅವರು ಇದ್ದಾರೆ. ಯಾರು ಸರ್ ಅಂತ ಅವ್ರ ಎಕ್ಸ್ಪೀರಿಯನ್ಸ್? ಯಾಕೆ ಇಲ್ಲ ಸರ್, ಈಗ ರಿಯಾಜ್ ಅಹಮದ್ ಅವರು ಎಕ್ಸ್ಪೀರಿಯನ್ಸ್, ಅವ್ರಿಗೆ ತುಂಬಾನೇ ಅನುಭವ ಇದೆ. ಅವರು ಅಧ್ಯಕ್ಷರಾಗಿದ್ದರು, ಅವರ ಧರ್ಮಪತ್ನಿಯವರು ಅಧ್ಯಕ್ಷರಾಗಿದ್ರು, ಅವರು ಉಪಾಧ್ಯಕ್ಷರಾಗಿದ್ರು, ಅವರು ನಗರಸಭಾ ಸದಸ್ಯರು. ಹೇಗ್ ಮಾಡಬೇಕು, ಹೆಂಗ್ ಮಾಡಬೇಕು, ಹೇಗಿರಬೇಕು ಅನ್ನೋದು ಒಂದು ಸ್ವಲ್ಪ ಪ್ಲಸ್ ಇರುತ್ತೆ. ಮುಖ್ಯವಾಗಿ ಜಿ ನಾಗರಾಜ್ ಅವರು ಕಿಂಗ್ ಪಿನ್ ಅಂತ ಈ ಕಾರ್ಯಕ್ರಮಕ್ಕೆ ನಾವು ಹೇಳಕ್ ಬಯಸ್ತೀವಿ. ಮಾಸ್ಟರ್ ಮೈಂಡ್, ಇದರಲ್ಲಿ ಮಾಸ್ಟರ್ ಮೈಂಡ್ ಅನ್ನು ಕೂಡ ಉಪಯೋಗಿಸಿದ್ದಾರೆ ಅಂತ ಕೂಡ ನಾವು ಹೇಳ್ಬೋದು. ಅದೇ ರೀತಿ ಆಗುತ್ತೆ. ಬೇರೆ ಈಗ 18 ಸದಸ್ಯರಂದ್ರೆ ಅನುಭವಸ್ಥರು ಇದ್ದಾರೆ. ವಿಶೇಷವಾಗಿ ಅವರು ಏನು ಯೋಚನೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ ಹೇಗಿರ್ಬೋದು. ಅಭಿವೃದ್ಧಿಯ ವಿಚಾರವನ್ನು ಮುಂದಿಟ್ಕೊಂಡು ರಾಜ್ಯ ಸರ್ಕಾರ ಇದೆ, ಮತ್ತೆ ಕೋಲಾರ್ನ ಶಾಸಕರಿದ್ದಾರೆ ಅಂತ ಅವರ, ಯಾಕಂದ್ರೆ ಅವರ ಇಲ್ಲ ಈಗ ನಾವು ಗೆದ್ದ ಮೇಲೆ ಅವ್ರು ಸೀದಾ ಹೋಗಿದ್ದಲ್ಲಿ ಅದಕ್ಕೆ ಕೊತ್ತೂರು ಮಂಜುನಾಥ್ ಅವರ ಹತ್ರ ಅವರ ಆಶೀರ್ವಾದ ಪಡೆಯಕ್ಕೆ ಹೋದ್ರು. ಹೌದು. ಅವ್ರ ಆಶೀರ್ವಾದ ಕೊತ್ತೂರು ಮಂಜು ಅವರು ಅವರ ಸ್ಥಳದಲ್ಲಿ ಕೊಟ್ಟಿಲ್ಲ, ಸೀದಾ ಅವ್ರು ಎಲ್ಲಿಗೆ ಬಂದ್ರು, ಕಾಂಗ್ರೆಸ್ ಕಚೇರಿಗೆ ಬಂದರು. ಕಾಂಗ್ರೆಸ್ ಕಚೇರಿಯಲ್ಲಿ ನಾವು ಕೇಳಿದ ಪ್ರಶ್ನೆಗೆ ಅವರು ಉತ್ತರ ನೀಟಾಗಿ ನೀಡಿದರು. ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ಅವರು ಏನು ಕಾನೂನಿನ ಪರವಾಗಿ ಅವರು ಇದಾಗಿದ್ದಾರೆ ಹೊಂದಾಣಿಕೆ. ಅವರು ಕೂಡ ಒಂದು ಮಾತು ಹೇಳಿದರು, ಏನಪ್ಪ ಅಂದರೆ ಶಾಸಕರಾಗ್ಬೋದು, ಸಂಸದರಾಗ್ಬೋದು, ಹಾಗೆ ಇಲ್ಲಿನ ಅಧ್ಯಕ್ಷರಾಗ್ಬೋದು, ಹೊಂದಾಣಿಕೆಯಿಂದ ಅಭಿವೃದ್ಧಿ ಕಾರ್ಯಗಳು ಮಾಡೋಣ. ನಾವು ಹೆಚ್ಚಿಗೆ ಅದನ್ನು ಪುಷಪ್ ಮಾಡೋಣ. ಏನು ಸರ್ಕಾರದಿಂದ ಬರುವಂತಹ ಇದನ್ನು ಹೆಚ್ಚಿಗೆ ಅನುದಾನ ತಂದು ಅದನ್ನು ಅಧಿಕಾರ ಜನರಿಗೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡೋಣ ಅಂತ ಕೂಡ ಹೇಳಿದರು. ಅದೊಂದು ಒಳ್ಳೆ ಮಾತು ನನ್ನ ತಿಳಿದ ಮಟ್ಟಿಗೆ. ಯಾಕಂದರೆ ಅವರು ಕೂಡ ಅನುಭವ ಇದೆ, ಅವರು ಮುಳಬಾಗಿಲಿನ ಮಾಜಿ ಶಾಸಕರು. ಈಗ ಸರಿ, ನಾನು ಹೇಳೋದು ಒಂದೇ ವಿಚಾರ, ಕೊತ್ತೂರು ಮಂಜು ಆಗ್ಬೋದು, ಸಮೃದ್ಧಿ ಮಂಜು ಆಗ್ಬೋದು, ಅವರು ಏನಾದರೂ ಅಭಿವೃದ್ಧಿ ಮಾಡೋಣ ಅಂತ ಥಾಟ್ ಇರೋರು ಸರ್. ಯಾಕಂದ್ರೆ ಅವರು ಸರ್ವಿಸ್ ಇಂದ ಬಂದಿರೋದು. ಹೌದು, ಅವರು ಅಷ್ಟೇ, ಇವರು ಅಷ್ಟೇ. ಏನಾದರೂ ನಮ್ಮ ಫೀಲ್ಡಲ್ಲಿ ಏನಾದರೂ ಒಂದು ಮಾಡೋಣ ಅನ್ನೋದು ಒಂದು ಛಲ ತೊಟ್ಟಿರೋರು, ಚಾಲೆಂಜ್ ತಗೊಂಡಿರೋರು. ಸಾರ್ವಜನಿಕರ ನಮ್ಮಿಂದ ಏನಾದರೂ ಅನುಕೂಲ ಆಗ್ಲಿ, ನಾವು ಲಾಭ ಪಡೆಯೋಣ ಅಂತ ಅವರಿಬ್ಬರಲ್ಲೂ ಇಲ್ಲ. ನಾವು ಘಂಟಾಘೋಷವಾಗಿ ಹೇಳ್ತೀವಿ. ಅವರು ಅಧಿಕಾರಿಯ ಏನು ನಾನು ಶಾಸಕನು ಇದರಿಂದ ನಾನು ಏನಾದರೂ ಪಡಿಬೋದು ಅಂತಿಲ್ಲ. ಇಲ್ಲ, ಜನತೆಗೆ ಜನತೆಗೆ ಏನಾದರೂ ನಾವು ಒಂದು ಅಭಿವೃದ್ಧಿ ಮಾಡಬೇಕು, ಒಳ್ಳೆ ಕೆಲಸಗಳಾಗಬೇಕು ಅಂತ ಅವರ ಮೈಂಡಲ್ಲಿ ಥಾಟ್ ಇಟ್ಕೊಂಡು ಒಳ್ಳೆ ಸೇವೆ ಮಾಡಿಕೊಂಡು ಅವರು ಸಾರ್ವಜನಿಕ ನನ್ನ ತಿಳಿದ ಮಟ್ಟಿಗೆ ಕೋಲಾರ ಮತ್ತು ಮುಳಬಾಗಿಲು ಜೋಡೆತ್ತುಗಳು ಅಂತ ಕೂಡ ನಾವು ಕರೆಯೋಕೆ ಪಕ್ಷ ಬೇರೆ ಇರ್ಬೋದು, JDS ಅವರು ಕಾಂಗ್ರೆಸ್ ಅವರು ಒಂದು ಮಾತ್ ಮೇಲೆ ಬಂದು ಏನಾದ್ರು ಮನ್ಸು ಮಾಡಿದ್ರೆ, ಯಾಕಂದ್ರೆ ಅವರು ಮಂಜುನಾಥ್ ಅಂತ ಹೆಸರಿಟ್ಕೊಂಡಿದ್ದಾರೆ, ಇವರು ಮಂಜುನಾಥ್ ಸಮಾನವಾಗಿರುತ್ತೆ. ಅವರ ಮನಸ್ಥಿತಿ ಕೂಡ ಹಾಗೆ ಇರ್ಬೋದು ಅನ್ನೋದು ನಮ್ಮ ಇದು. ಯಾಕೆಂದ್ರೆ ನೋಡಿ, ಇಬ್ರು ಮಂಜುನಾಥ್ ಅವರು ಕೂಡ ಮನಸ್ಥಿತಿಗಳು ಒಂದೇ ಇದೆ, ಏನಾದರೂ ಮಾಡಬೇಕು ಅಂತ ಪ್ರತಿಯೊಂದು ಇದರಲ್ಲೂ ಕೂಡ ಅಭಿವೃದ್ಧಿ ಬಗ್ಗೆ ಕೇಳ್ತಾರೆ. ಒಂದೇ ಇದರಲ್ಲ, ಏನು ನಮ್ಮ ಮುಳಬಾಗಿಲಾಗ್ಲಿ ಕೋಲಾರ ಆಗಲಿ ಎರಡೂ ತಾಲೂಕುಗಳನ್ನು ಅಭಿವೃದ್ಧಿ ಮಾಡಬೇಕಂತ ಅವರು ಇಬ್ಬರ ಮನಸ್ಸಲ್ಲಿದೆ. ಇಬ್ಬರು ಒಂದಾಗಿ ಪಕ್ಷ ಬೇರೆ ಇದೆ, ಅದು ಒಂದು ಮೈನಸ್ ಪಾಯಿಂಟ್. ಏನು ಮಾಡೋಕ್ಕಾಗಲ್ಲ. ಇವರ ಸಿದ್ಧಾಂತಗಳು ಅವರೊಪ್ಪಲ್ಲ, ಇವರ ಪೊಲಿಟಿಕಲಿ ಲೀಡರ್ಸ್ ಅವ್ರ ಜೊತೆ ಸೇರಕ್ಕೆ ಬಿಡಲ್ಲ. ರಾಜಕೀಯ ಬೇರೆ ರೀತಿ ಇರ್ಬೋದು. ಹಾಗಾದ್ರೆ ಅಭಿವೃದ್ಧಿ ಕಾರ್ಯಕ್ಕೆ ಯಾವುದೇ ತೊಂದರೆ ಆಗಲ್ಲ ಅಂತ ನಮ್ಮ ಒಂದು ಅನಿಸಿಕೆ. ಅಭಿವೃದ್ಧಿ ಕಾರ್ಯದಲ್ಲಿ ಯಾವುದೂ ತೊಂದರೆ ಆಗಲ್ಲ, ಜನರಿಗೆ ತಲುಪಿಸುವ ಇದನ್ನ ಮಾಡ್ತಾರೆ, ಅದಕ್ಕೆ ಕಟಿವಾಣ ಆಗಲ್ಲ ಅಂತ ನನ್ನ ಇದೆ. ಇಲ್ಲ, ಇಬ್ಬರಲ್ಲಿ ಯಾರು ಒಬ್ಬರು ವಿರುದ್ಧ ಒಬ್ಬರು ಯಾವತ್ತೂ ಯಾರು ಇಲ್ಲ. ಹೌದು ಸರ್. ಈಗ ಇನ್ನೊಂದು ವಿಚಾರ, ಮುಳಬಾಗಿಲಿನಲ್ಲಿ ಕೊತ್ತೂರು ಮಂಜುನಾಥ್ ಅವರು ಕೋಲಾರ್ಗೆ ಹೋದರು. ಕೋಲಾರ ಹೋದ್ಮೇಲೆ ಇಲ್ಲಿ ಕ್ಯಾಂಡಿಡೇಟ್ ಕೊಟ್ಟರು, ಯಾರಿಗೆ? ಆದಿನಾರಾಯಣರವರು. ಹೌದು, ಅವರು ಕೂಡ ಈಗ ಸಕ್ರಿಯವಾಗಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಇದು ಅವ್ರಿಗೆ ಮೊದಲನೇ ಅನುಭವ ಅಂತ ಹೇಳ್ತೀನಿ. ಯಾಕಂದರೆ ಅವರು ಶಾಸಕರ ಚುನಾವಣೆಯಲ್ಲಿ ಸೋತರು, ಯಾವುದೇ ಎಲೆಕ್ಷನ್ ಇಲ್ಲಿವರೆಗೂ ಅವರ ಮುಂದೆ ಬಂದಿಲ್ಲ. ಈಗ ಮೊದಲನೇ ಎಲೆಕ್ಷನ್ನಲ್ಲಿ ನಗರಸಭೆಯಲ್ಲಿ ಅವರು
ಏನು ಇವತ್ತು ಗೆದ್ದಿದ್ದಾರೆ ಅವರು ಕೂಡ ತುಂಬ ಖುಷಿ ಪಟ್ಟಿರ್ಬೋದು ಅಂದ್ಕೊಳ್ತೀನಿ. ಯಾರು ನಮ್ಮ ಆದಿನಾರಾಯಣ ಅವರು ಪರಾಜಿತ ಅಭ್ಯರ್ಥಿ ಆದಿನಾರಾಯಣ ಅವರು ಏನು ಇತ್ತೀಚೆಗೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಕಡಿಮೆ ದಿನಗಳಲ್ಲಿ ಬಂದು ಪ್ರಚಾರ ಮಾಡಿದ್ರು. ಆ ಕಡಿಮೆ ದಿನಗಳ ಅಂತರದಿಂದ, ಯಾಕೆಂದರೆ 5 ವರ್ಷಗಳಿಂದ ಸತತ ಸೋಲನ್ನು ಅನುಭವಿಸಿ ಕೆಲಸ ಮಾಡಿದಂತಹ ಸಮೃದ್ಧಿ ಮಂಜುನಾಥ್ ಅವರಿಗೆ ಶಾಸಕರಾಗಿ ಪಟ್ಟ ಕಟ್ಟಿದ್ರು ಮುಳಬಾಗಿಲಿನ ಜನತೆ. ಅದೇ ರೀತಿ ಆದಿನಾರಾಯಣ ಅವರು ಏನು ಸ್ವಲ್ಪ ದಿನಗಳ ಹಿಂದೆ ಬಂದು ಸ್ವಲ್ಪ ಪ್ರಚಾರ ಮಾಡಿದ್ರು. ಆದ್ರೂ ಅವರ ಪರಾಜಿತವಾಗಿ ಆದ್ರೂ ಕ್ಷೇತ್ರವನ್ನು ಬಿಟ್ಟು ಕೊಡದೆ ಸಮಗ್ರ ಸಮೃದ್ಧಿ ಮಂಜುನಾಥರವರು ಯಾವ ರೀತಿ ಇಲ್ಲಿ ಸೇವೆ ಮಾಡಿಕೊಂಡು ಬಂದು ಗೆದ್ರು, ಅವರು ಅದೇ ದಾರಿಯಲ್ಲಿ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೋಡಬೇಕು ಏನೇ ಆಗ್ಬೋದು, ವಿಧಾನಸಭೆ ಏನಾಗುತ್ತೆ, ಯಾರು ಇದಕ್ಕೆ ಹೋಗುತ್ತೆ, ಮೀಸಲಿರುತ್ತಾ ಇಲ್ವಾ, ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿ. ಇನ್ನು 4 ವರ್ಷ ಇದೆ, ಇಟ್ಸ್ ನಾಟ್ ದ ಸಬ್ಜೆಕ್ಟ್ ಅಲ್ಲ. ಇವತ್ತು ನಗರಸಭೆಯ ಬಗ್ಗೆ ನಾವು ಅಪ್ಡೇಟ್ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ನಾವು ಮೊನ್ನೆ ಒಂದು ಕ್ವಶನ್ಸ್ ಮಾಡ್ತಾ ಇದ್ದೀವಿ, ಅಧ್ಯಕ್ಷರು ಯಾರು, ಉಪಾಧ್ಯಕ್ಷರು ಯಾರು ಅಂತ. ಈಗ ಸಿಕ್ಕಿದೆ. ಅಧ್ಯಕ್ಷರು ಬಂದು ಶಬಾನಾ ಬೇಗಂ ಆಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಸರಳಾ ನವೀನ್ ಅವರು ಆಯ್ಕೆಯಾಗಿದ್ದಾರೆ. ಇದು ಮುಳಬಾಗಿಲಿನ ನಗರಸಭೆಯ ಒಂದು ಚಿತ್ರಣ, ಒಂದು ಸಮಾಚಾರ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಸೊ ಇವತ್ತು ನಾವು ಈ ನಗರಸಭಾ ಅಧ್ಯಕ್ಷರ ಚುನಾವಣೆ ಏನು ನಿಗದಿಯಾಗಿತ್ತು, ದಿನಾಂಕ 26/8/2024 ಆಗುತ್ತೆ ಅಂತ ನಾವು 2 ದಿನಗಳಿಂದ ಇದ್ರ ಬಗ್ಗೆ ಚರ್ಚೆ ಅನಾಲಿಸಿಸ್ ಮಾಡ್ತಾ ಬಂದಿದ್ವಿ. ಇವತ್ತು ಅದು ಮುಕ್ತಾಯ ಆಗಿದೆ. ಈಗ ನೆಕ್ಸ್ಟ್ ಮುಂದಿನ ಒಂದು 14 ತಿಂಗಳ ಅವಧಿಯಲ್ಲಿ ವಾರ್ಡ್ ನಂಬರ್ 31ರ ಸದಸ್ಯರು ಈಗ ಅಧ್ಯಕ್ಷರಾಗಿದ್ದಾರೆ. ಇದಿಷ್ಟು ಇವತ್ತಿನ ಒಂದು ನಗರಸಭೆಯ ಒಂದು ವಿಶೇಷ ವರದಿ. ನೋಡೋಣ, ಈ 14 ತಿಂಗಳಲ್ಲಿ ಈ ವರದಿಗಳನ್ನು ನಾವು ಆಧರಿಸಿ ಏನು ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ ಅವರ ಕಾರ್ಯವೈಖರಿ ಹೇಗಿರುತ್ತೆ, ಹೇಗಿರ್ಬೋದು, ಪ್ರತಿ ವಾರ್ಡಿನ ಒಂದು ವಿಶೇಷ ವರದಿಯನ್ನು ಕೂಡ ಮುಂದೆ ನೋಡೋಣ.